ಸ್ಟಾರ್ ಫ್ರೆಂಡ್ಸ್ ಕೆರೆಬೈಲ್ ವತಿರ್ದು ಸೌಹಾರ್ದ ಇಫ್ತಾರ್ ಕೂಟನು ಕೆರೆಬೈಲ್ ಪರಿಸರದ ಶನಿವಾರ ಆಟನೆ ಮಾಡಿದ್ದೇರು. കനവിൽ ഒന്ന് വന്ന് പുണരു കാത്തിരിക്കാം ഞാനും ഹബീബി കാത്തിരിക്കാം. ಉದುವೆ ಪೊರ್ತು ಕಾಂಕ್ರೀಟೀಕರಣ ಆಯ್ನ ತಾದಿದ ಉದಿಪನಲ ನಡೆತಂಡು. ಚೆಂಬುಗುಟ್ಟೆ ಕೆರೆಬೈಲ್ ಪರಿಸರದ ಕಾಂಕ್ರೀಟೀಕರಣ ಆಯ್ನ ತಾದಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳ್ಯಾರ್ ರಿಬ್ಬನ್ ಕಟ್ ಮಲ್ದದ ಉದಿಪನ ಮಲ್ತೇರು. ಉದುವೆ ಪೊರ್ತು ಅಟನೆ ಮಲ್ತಿನ ಸೌಹಾರ್ದ ಇಫ್ತಾರ್ ಕೂಟಡು ಮಲ್ಲಬಿನಿರಾದ ಪಾಲ್ಪಡೆಯಿನ ರಮೇಶ್ ಶೆಟ್ಟಿ ಬೋಳ್ಯಾರ್ ಪಾತೆರೊಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಂಧುಲು ಮಾತೆರ್ಲ ಒಂಜಾದು ಒಟ್ಟಾದ ಪಾಲ್ಪಡಿಪಿನವು ವಿಶೇಷ ಪಂಡ ತೆರಿಪಾಯರು. ಇವತ್ತಿನ ಇಫ್ತಾರ್ ಕೂಟದ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿದ್ದ ನನ್ನೆಲ್ಲರ ಆತ್ಮೀಯ ಸಹೋದರ ಸಹೋದರಿಯರೇ, ಅದೇ ರೀತಿ ಇವತ್ತು ಬಹಳ ಸಂತೋಷವಾಗ್ತಾ ಇದೆ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಮೂರು ಜಾತಿಯವರು ಸೇರಿಕೊಂಡು ಮಾಡುವಂಥ ಇಫ್ತಾರ್ ಕೂಟದಲ್ಲಿ ಬಹಳ ಖುಷಿ. ನಿಮಗೆಲ್ಲರಿಗೂ ಕೂಡ ಸರ್ವಶಕ್ತನಾದ ಆ ದೇವರು ಎಲ್ಲರಿಗೂ ಕೂಡ ಎಲ್ಲ ದೇವರುಗಳು ಕೂಡ ನಿಮಗೆ ಆಶೀರ್ವಾದ ನೀಡಲಿ ಅಂತ ಹೇಳಿಕೊಂಡು ಮುಂದಿನ ಸಂದರ್ಭದಲ್ಲಿ ನಾವು ಮಾತಾಡುವ ಅಂತ ಹೇಳಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಸ್ಪೀಕರ್ ಯುಟಿ ಖಾದರ್ ಈ ಪೊರ್ತು ಇಡೆಗು ಭೇಟಿ ಕೊರ್ದು ಎಡಬೈಕೆರು. ಆರನ ಮೆಗ್ಗಿ ಡಾಕ್ಟರ್ ಯುಟಿ ಜುಲ್ಫಿಕಾರ್ ಇಂಚಿನ ಇಫ್ತಾರ್ ಕೂಡಡು ಪಾಲ್ಪಡೆ ಪೆನೆಟ್ ತಿಕ್ಕುನ ಪ್ರೀತಿ ವಿಶ್ವಾಸ ಬಾಂಧವ್ಯ ಬೇತೆ ಓಲ್ಲಾ ತಿಕ್ಕುಜಿ ಇಂಚಿನ ಕಾರ್ಯಕ್ರಮ ವರ್ಷಂ ಪ್ರತಿ ಆವಡು ಪಂಡ ತೆರಿಪಾಯರು. ಫ್ರೆಂಡ್ಸ್ ಕೆರೆಬೈಲ್ ಇಫ್ತಾರ್ ಕೂಟ ಮಾಡೋದಕ್ಕೆ ನಮಗೆ ಒಂದು ಸಂತೋಷದ ವಿಷಯ. ಯಾಕೆಂದ್ರೆ ನಾನು ಬೆಂಗಳೂರಲ್ಲಿದ್ದದ್ದು, ಇದಕ್ಕೆ ಬಂದದ್ದು ಯಾಕೆಂದ್ರೆ ನಿಮ್ಮ ಜೊತೆ ಎಲ್ಲ ಜೊತೆ ಸೇರಿ ಇಫ್ತಾರ್ ಕೂಟ ಮಾಡುವ ಅಂತ. ಯಾಕಂದ್ರೆ ನಾವು ಸ್ಟಾರ್ ಹೋಟೆಲ್ ಆಗಲಿ ಎಲ್ಲಿ ಹೋದ್ರೆ ಈ ಪ್ರೀತಿ ಮತ್ತೆ ಈ ಭಾವನೆ ನಮ್ಗೆ ಎಲ್ಲಿ ಸಿಗಲ್ಲ. ಇಲ್ಲಿ ಮಕ್ಕಳು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಇಲ್ಲಿದೊಂದು ಮಾತುಕತೆ ಜನರ ಬೇಗನೆ ಅದಕ್ಕೆ ಒಂದು ಏನು ಹೇಳಿದೆ ಬೆಳಕು. ತುಂಬಾ ಥ್ಯಾಂಕ್ಸ್ ಬಂದು ನಿಮ್ಮನ್ನು ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಕ್ಕೆ. ಇದು ವರ್ಷ ಆಗಬೇಕು. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೇವೆ. ಊರಿನ ಕೆರೆಬೈಲ್ ಅಂತ ಹೇಳಿದ್ರಲ್ಲ, ನೀರು ವಿಷಯ, ಈ ಜಾಗಕ್ಕೆ ಒಂದು ಇದಿದೆ ಅಂತ, ಅದು ನಿಜಾದ ವಿಷಯ. ನಮ್ಗೆ ತುಂಬ ಖುಷಿ ಆಯಿತು ಹೇಳಿದಕ್ಕೆ. ಅಣ್ಣವ್ರಿಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ದುಡ್ಡು ಇಟ್ಟಿದಾಗ ಅದನ್ನು ಕ್ಲೀನ್ ಮಾಡಿ ದೊಡ್ಡದು ಮಾಡಬೇಕಂತ. ಸೊ ಇದ್ರ ಹಿಸ್ಟ್ರಿ ನಾನು ಸ್ವಲ್ಪ ಕಲ್ತಿದ್ದೇನೆ. ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಇಲ್ಲಿ ಇರ್ತಾರೆ. ಅದಕ್ಕೆ ತಂದೆ ಇದ್ದ ಕಾಲದಲ್ಲ. ಮತ್ತೆ ನಾನು ಯಾವಾಗಲೂ ನಮ್ಮ ಬೆಂಗಳೂರಲ್ಲಿ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಹೇಳ್ತೇನೆ, ನಾವು ಉಳ್ಳಾಲ ಜನರಿಗೆ ಯಾವಾಗಲೂ ಒಂದು ಸಾಲ ಅಂತ. ಆಗ ನನ್ನ ಹತ್ರ ಕೇಳಿದ್ರು, ಸಾಲ ಅಂದ್ರೆ ಏನು ಅಂತ, ನೀವೇನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತ. ನಾನು ದುಡ್ಡು ಕೊಡ್ಲಿಲ್ಲ, ಅವ್ರು ನಮ್ಗೆ ಓಟ್ ಕೊಟ್ಟಿದ್ದಾರಲ್ಲ, ಆ ಓಟ್ ಕೊಟ್ಟಿದ್ರಲ್ಲಿ ನಮ್ಮ ತಂದೆ ಹೆಸರಾಗ್ಲಿ ನಮ್ಗೆ ಒಂದು ಸ್ಥಾನ ಸಿಕ್ಕಿತ್ತು. ಸೊ ನಾವು ಯಾವಾಗಲೂ ನೀವಿಲ್ಲದ್ರೆ ನಾವಿರಲ್ಲ, ಅದು ನಮ್ಮ ಹೃದಯದಲ್ಲಿದೆ. ಸೊ ಕೆಲವು ಜನ ನಮ್ಮ ಕ್ಷೇತ್ರದಲ್ಲಿ ಕೆಲವು ಜೋರು ಇರ್ತಾರೆ, ನಂಗೆ ಗೊತ್ತಿದೆ, ಕೆಲವು ನೋವಾಗಿರ್ತಾರೆ. ಆಗ ನಾನು ಯಾವಾಗಲೂ ಇಲ್ಲ, ಅವ್ರು ಹೊಡೆದ್ರೆ ಸಹ ನಾವು ಸುಮ್ಮನೆ ಕೂತ್ಕೊಳ್ಬೇಕು ಅಂತ. ಯಾಕಂದ್ರೆ ಕೇಳುವಾಗ, ಯಾಕಂದ್ರೆ ನಮ್ಗೆ ಗೊತ್ತು ಅವಾಗೊಂದು ಅಣ್ಣ ತಮ್ಮದ ಪ್ರೀತಿಯಲ್ಲಿ ಅಷ್ಟು ಪ್ರೀತಿ ಇದೆ ನಮ್ಗೆ. ಮತ್ತೆ ನಾವು ತೋರಿಸಲ್ಲ, ಯಾಕಂದ್ರೆ ತೋರಿಸಲ್ಲ, ನಮ್ಗೆ ಟೈಮ್ಗಳು ಎಲ್ಲೆಲ್ಲಿ ಇರ್ತೇವೆ. ಬಟ್ ಯಾವಾಗಲೂ ನೀವು ನಮ್ಮ ತಂದೆ ಮತ್ತೆ ಅಣ್ಣ ಆಲ್ಮೋಸ್ಟ್ 50 years ಈ ಕ್ಷೇತ್ರದಿಂದ ನಮ್ಮ ಹೃದಯದಲ್ಲಿ ಇರ್ತೇವೆ. ನಮ್ಗೆ ಹೇಳಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತೊಂದು ಅವಕಾಶ ಸಿಕ್ಕಿತ್ತು ನಾವು ಹೇಳುವ ಅಂತ. ಸೊ ತುಂಬಾ ಖುಷಿ ಆಯ್ತು ನಮ್ಮನ್ನು ನೋಡಿ. ನೆಕ್ಸ್ಟ್ ಟೈಮ್ ನಾನು ಪುನಃ ಬರ್ತೇನೆ. ಥ್ಯಾಂಕ್ಸ್ ತುಂಬಾ. ಈತದ ಕಾಲಘಟ್ಟದ ಇಂದು ಅಗತ್ಯ ಆವಡಾಯನ ಬೇಲೆ ನಮ್ಮಡ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಬೋಡು ಅಂಚ ಪಂಡದು ನಮ್ಮ ನಡೆ ನುಡಿ ಸರಿ ಇಚ್ಚಿಂಡ ನಮ್ಮ ಏತು ಕಾರ್ಯಕ್ರಮ ಮಲ್ತಂಡಲ ಪ್ರಯೋಜನ ಇಚ್ಚಿ ಅಂಚಾದು ಬದುಕಡು ನಮ್ಮ ನಡೆ ನುಡಿ ಸರಿಯಾದ ಇತ್ತೊಂದು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಡು ಬದುಕೋಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕಿಯರು ಶ್ರೀ ರವೀಂದ್ರ ರೈ ಮಾಸ್ಟರ್ ತೆರಿಪಾಯರು. ಮುಖ್ಯವಾಗಿ ನಾವು ಇಲ್ಲಿ ಒಂದು ಕೆರೆಬೈಲು ಎನ್ನುವಂತ ಈ ಜಾಗದಲ್ಲಿ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೋಸ್ಕರ ಸೇರಿಕೊಂಡಿದ್ದೇವೆ. ಮುಖ್ಯವಾಗಿ ಇಲ್ಲಿ ಸ್ಟಾರ್ ಫ್ರೆಂಡ್ಸ್ ಎನ್ನುವಂತ ಒಂದಷ್ಟು ಯುವಕರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಫ್ತಾರ್ ಸೌಹಾರ್ದ ಕೂಟ ಅಂತ.
ಇದು ಇಂದಿನ ಕಾಲದಲ್ಲಿ ಬಹಳ ಅಗತ್ಯವಾದಂಥ ಒಂದು ಕೆಲಸ. ಯಾಕೆ ಅಂತಂದ್ರೆ ಎಷ್ಟೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಮ್ಮಲ್ಲಿ ಪ್ರೀತಿ ಇಲ್ಲ, ನಮ್ಮಲ್ಲಿ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ನಮ್ಮ ನಡೆ ಸರಿ ಇಲ್ಲ, ನುಡಿ ಸರಿ ಇಲ್ಲ ಅಂತ ಆಗಿದ್ರೆ ನಾವು ಎಷ್ಟೇ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಅದು ಪ್ರಯೋಜನಕ್ಕೆ ಬರುವಂತದ್ದಲ್ಲ. ಆದ ಕಾರಣ ಈ ರೀತಿಯ ಇಫ್ತಾರ್ ಕೂಟಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಪ್ರೀತಿಯ, ಒಂದು ಸೌಹಾರ್ದದ ಒಂದು ಸಂಕೇತ ಇಲ್ಲಿ ಇದೆ. ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು. ನಾವು ನಮ್ಮ ಜಾತಿ ಧರ್ಮಗಳನ್ನು ಪ್ರೀತಿಸಿಕೊಂಡು ಪರಸ್ಪರ ಒಬ್ಬರು ಸಹಕರಿಸಿಕೊಂಡು ಬದುಕಿದ್ರೆ ಮಾತ್ರ ಈ ಭೂಮಿಯಲ್ಲಿ ನಾವು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಉಂಟು, ದೇಶ ಉಳಿಲಿಕ್ಕೆ ಸಾಧ್ಯ ಉಂಟು ಎನ್ನುವಂತ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದೆರಡು ಮಾತುಗಳನ್ನು ಆಡಿಕೊಂಡು ನಾವು ಏನ್ ಮಾಡಬೇಕು, ಈ ರೀತಿಯ ಈ ಒಂದು ಇಫ್ತಾರ್ ಕೂಟದಲ್ಲಿ ಹಂಚಿ ತಿನ್ನುವಂತಹ ಒಂದು ಕಾರ್ಯವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಬಹಳ ಒಳ್ಳೆಯ ಒಂದು ಕಾರ್ಯಭಾಗ. ಯಾವಾಗಲೂ ತಾನೂ ಸಂತೋಷ ಪಡುವುದು, ಇತರರಿಗೆ ಸಂತೋಷ ಕೊಡುವುದು, ತಾನೂ ಬದುಕುವುದು, ಇತರನ್ನು ಬದುಕ ಕೊಡುವುದೇ ಅದು ಧರ್ಮ ಆಗಿರುವುದರಿಂದ ಈ ಧರ್ಮ ಕಾರ್ಯ ಇಲ್ಲೇ ನಡೀತಾ ಇರುವಂತದ್ದು ಇದು ನಮ್ಮ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಕೂಡ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಕೆರೆ ಬೈಲು ಒಳ್ಳೆಯ ಒಂದು ಕೆರೆ ಉಂಟು. ಈ ಕೆರೆಯಿಂದಾಗಲೇ ಈ ಊರಿಗೆ ಒಂದು ಒಳ್ಳೆ ಹೆಸರು ಬಂದಿದೆ ಅಂತ ಅಂದ್ರೆ ನನಗೆ ಬಹಳ ಖುಷಿ ಆಯಿತು. ಈ ಕೆರೆ ಈ ಊರಿನ ಜನಗಳಿಗೆ ಜಲಸಂಪನ್ಮೂಲವನ್ನು ಒದಗಿಸಿಕೊಟ್ಟಂತ ಒಂದು ಆಶ್ರಯದ ಒಂದು ತಾಣವಾಗಿ ಈ ಜಾಗದಲ್ಲಿ ಅದು ಇದೆ. ಅದರೊಟ್ಟಿಗೆ ಇಲ್ಲಿ ಒಂದು ಮಾರ್ಗವನ್ನು, ಯಾಕಂದ್ರೆ ಒಂದು ಊರಿಗೆ ಒಂದು ಬೀದಿ ಇರ್ಬೇಕಂದ್ರೆ, ಒಂದು ಊರಿಗೆ ಒಂದು ಬೆಳಕು ಇರ್ಬೇಕಂದ್ರೆ, ಒಂದು ಊರಿಗೆ ಒಂದು ನೀರು ಇರ್ಬೇಕಂದ್ರೆ ಇದೆಲ್ಲ ಈ ಜಾಗಕ್ಕೆ ಒದಗಿಸಿಕೊಟ್ಟಿದ್ದಾರೆ ನಮ್ಮ MLA ಯಾರು, ನಮ್ಮ UT ಖಾದರ್ ಅವರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ UT ಖಾದರ್ ಅಂತ ಹೇಳಿದ್ರೆ ಅವರು ಜನಸೇವೆಯೊಂದಿಗೆ ಜನಮನವನ್ನು ಗೆದ್ದಂತ ಒಬ್ಬ ಒಳ್ಳೆಯ ರಾಜಕಾರಣಿ. ಆದ ಕಾರಣ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಈ ಒಂದು ಮುಸಲ್ಮಾನ್ ಬಾಂಧವರ ಈ ಉಪವಾಸ ಈ ಒಂದು ಕಾಲಘಟ್ಟದಲ್ಲಿ 1 ತಿಂಗಳ ಪರ್ಯಂತ ನಡೆದಕ್ಕಂಥ ಈ ಕಾಲದಲ್ಲಿ ಎಲ್ಲರೂ ಜಾತಿ ಧರ್ಮ ವರ್ಗ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಪ್ರೀತಿ ಸೌಹಾರ್ದತೆಯಿಂದ ಬದುಕತಕ್ಕಂತಹ ಒಂದು ಕಾರ್ಯವನ್ನ ಮಾಡ್ತಕ್ಕಂತಹ ಒಂದು ಸಂದೇಶವನ್ನು ಈ ಒಂದು ಕಾರ್ಯಕ್ರಮ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯಾವುದೇ ಜಾತಿ ಧರ್ಮ ವರ್ಗ ಭೇದ ಇಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಭಾವನೆಯೊಂದಿಗೆ ಬದುಕಬೇಕಾಗ್ತದೆ. ಯಾಕೆಂದ್ರೆ ಜನನೀ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿಯಿಂದ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಜೀವನಾಧಾರವಾದಂತಹ ಈ ನಾಡು ಅದು ಸ್ವರ್ಗಕ್ಕಿಂತಲೂ ದೊಡ್ಡದು ಎನ್ನುವಂತಹ ಮಾತು ಬಹಳ ಹಿಂದಿನ ಮಾತು. ಆ ಮಾತಿಗೆ ಬೆಲೆ ಕೊಟ್ಟು ಆ ಮಾತಿಗೆ ಒಂದು ರೀತಿ ಅರ್ಥ ಬರುವ ಹಾಗೆ ತಾವೆಲ್ಲರೂ ಕೂಡ ಇಲ್ಲಿ ಕೂಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇದು ಕೇವಲ ವೇದಿಕೆಯ ಭಾಷಣವಾಗಿರದೆ ಮುಂದಿನ ದಿನಗಳಲ್ಲಿ ನಮ್ಮ ನೈಜ ಜೀವನದಲ್ಲಿಯೂ ಕೂಡ ಇಂತಹ ಪ್ರೀತಿ ಸೌಹಾರ್ದತೆಯು ಉಳಿಯುವಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು. ನಾವೆಲ್ಲರೂ ಒಟ್ಟಾಗಿ ಬದುಕುವಂತಹ ಒಂದು ಪರಿಸ್ಥಿತಿಯ ಅವಕಾಶವನ್ನು ಇಲ್ಲಿ ನಿರ್ಮಾಣ ಮಾಡಿಕೊಡಬೇಕು. ಆ ಮೂಲಕ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಪ್ರೀತಿ ವಿಶ್ವಾಸ ನಂಬಿಕೆಯೊಂದಿಗೆ ಬದುಕುವ, ನಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಎಲ್ಲ ಆ ಶಕ್ತಿಗಳು ನಮಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಕೊಡಲಿ. ನಾವೆಲ್ಲರೂ ಕೂಡ ಯಾರ್ಯಾರು ಈ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೋ ಅವರಿಗೆ ಆ ಭಗವಂತನು ದೀರ್ಘಾಯುಷ್ಯವನ್ನು ಕೊಡಲಿ, ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ ಅಂತ ನಾನು ಸಂದರ್ಭದಲ್ಲಿ ಮನಸಾರ ಹಾರೈಸ್ತಾನೆ ಮಾತನಾಡಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ AK ರೆಹಮಾನ್ ಕೋಡಿಜಾಲ್, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ, ಜಿಲ್ಲಾ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರು ಶ್ರೀಮತಿ ಸುರೇಖಾ ಚಂದ್ರಹಾಸ್, ಉಳ್ಳಾಲ ನಗರಸಭಾ ಸದಸ್ಯರು ರಾಜೇಶ್ ಯುಬಿ, ಪರಿಸರದ ಕ್ರೈಸ್ತ ಸಮುದಾಯದ ವಾರ್ಡ್ ಗುರಿಕಾರ್ಯರು ಡಾಲ್ಫಿ ಡಿಸೋಜಾ, ಪರಿಸರದ ಪ್ರಮುಖರು ಸಿರಿಲ್ ರಾಬರ್ಟ್ ಡಿಸೋಜಾ, ತೌಹೀದ್ ಕಲ್ಲಾಪು, ಸಫ್ವಾನ್ ಕೆರೆಬೈಲ್, ಸಾಜಿದ್ ಉಳ್ಳಾಲ್, ಅರುಣ್ ಡಿಸೋಜಾ, ತಾಹಾ, ಸ್ಟಾರ್ ಫ್ರೆಂಡ್ಸ್ ನಾಸಿರ್, ಶಾಕಿರ್, క్రైస్త ಸಮುದಾಯದ ವಾರ್ಡ್ ಪ್ರತಿನಿಧులు, చెంబుగుడ్ಡೆ ಶ್ರೀ ಕೊರಗತನಿಯ ಸೇವಾ ಸಮಿತಿದ ಪದಾಧಿಕಾರಿಗಳು, ಪರಿಸರದ ಪ್ರಮುಖರು ಇಫ್ತಾರ್ ಕೂಟಡು ಪಾಲ್ಪಡಿದಿದ್ದರು. ಚೆಂಬುಗುಡ್ಡೆ ಮಸೀದ್ದ ಕತೀಬೇರು ಮುದ್ರಿಕ್ ಮದನಿ ದುವಾ ನಡಪಾಯರು. لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق
الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين والعاقبة للمتقين. اللهم صل وسلم وبارك على رسولك وحبيبك سيدنا محمد وعلى آله وأصحاب رسولك سيدنا ومولانا محمد الفاتح لما أغلق والخاتم لما سبق ناصر الحق بالحق والهادي إلى صراطك المستقيم وعلى آله حق قدره ومقداره العظيم. ووصل اللهم ثواب قراءتنا وبركة دعائنا وصلواتنا أولا إلى حضرة سيدنا المصطفى محمد صلى الله عليه وسلم وإلى حضرات آبائه وإخوانه من الأنبياء والمرسلين وإلى حضرات أزواجه الطاهرات أمهات المؤمنين رضوان الله تعالى عنهم من كل واحد منهم أجمعين وإلى حضرات جميع الأنبياء والأولياء والعلماء والشهداء والزهداء والصديقين والصالحين خصوصا منهم وإلى حضرات أصحاب النبيين والأحميين والحنيبين والخندقين والخيبرين والتابعين وسائر الصحابة والقرابة كلهم أجمعين. اللهم إلى حضرات من ماتوا منا من جهة الآباء والأمهات زد لهم تشريفا وتكريما وتعظيما بحقهم وبفضلهم وبمددهم. اللهم اغفر لنا واغفر لهم وارحمنا وارحمهم واجمع بيننا وبينهم في دار جناتك النعيم مع الذين أنعمت عليهم من النبيين والصديقين والشهداء والصالحين وحسن أولئك رفيقا يا ذا الجلال والإكرام. اللهم بارك لنا في كل أمورنا بركة تامة كما باركت ورحمت على عبادك الصالحين. اللهم اجعلنا ممن رضي عنهم شهر رمضان ولا تجعلنا ممن خصمهم شهر رمضان. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم بجاه نبيك المصطفى محمد صلى الله عليه وسلم آمين برحمتك يا أرحم الراحمين. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು ಎತ್ಕೊಂಡರು. ತೆರಳಿದರು. ಅವರಿಗೆ ಸ್ಟಾರ್ ಪಂಚಿನ ಅಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ 4 ಸಲ ಈ ಕ್ಷೇತ್ರದ ಶಾಸಕರಾಗಿದ್ದ UP ಫರೀದ್ರವರ ಸುಪುತ್ರ ಮುದ್ರಿಕ್ ಮದನಿಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಅಧ್ಯಕ್ಷರು, ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, KSRTCಯ ಮಾಜಿ ನಿರ್ದೇಶಕರಾದ ರಮೇಶ್ ಶೆಟ್ಟಿಯವರು ವೇದಿಕೆ ಬರಬೇಕಂತ ಅವರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೌಹಾರ್ದತೆಯ ಒಂದು ಕುಂಡಿ, ಇಡೀ ನಮ್ಮ ಕ್ಷೇತ್ರಕ್ಕೆ ಶಾಂತಿ ಸೌಹಾರ್ದತೆಯನ್ನು ಬೋಧನೆ ಮಾಡುವಂಥ ನಮ್ಮೆಲ್ಲರ ಪ್ರೀತಿಯ ಮುಖ್ಯ ಮಾಜಿ ಉಪಾಧ್ಯಾಯರಾದ ರವೀಂದ್ರ ರೈ ಮಾಸ್ಟರ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು. ಸೌಹಾರ್ದತೆಯ ಎಷ್ಟು ಮಾತಾಡಿದರೂ ಸಾಕಾಗಲಿಕ್ಕಿಲ್ಲ ನಮ್ಮ ರವೀಂದ್ರ ರೈ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ವೇದಿಕೆ ಆಮಂತ್ರಿಸುತ್ತಿದ್ದೇನೆ. ನಮ್ಮ ಜುಲ್ಫಿಕರ್, ನಾನು ಹೇಳಿದಾಗೆ 4 ಸಲ ಈ ಕ್ಷೇತ್ರದ ಶಾಸಕರಾಗಿ ಜುಲ್ಫಿಕರ್ UP ಫರೀದ್ರವರ ಸಣ್ಣ 3ನೇ ಮಗ. ಕೆಲವರಿಗೆಲ್ಲ ಅಷ್ಟು ಪರಿಚಯ ಇರುವುದಿಲ್ಲ, ಆದರೆ ಯಾವತ್ತೂ ನಾನು UP ಖಾದರ್ ತಮ್ಮ ಅಂತ ಎಲ್ಲೂ ಹೇಳದಂಥ ಒಬ್ಬ ಯುವ ನಾಯಕ. 9 ಕ್ಷೇತ್ರದಲ್ಲಿ ಸಹ 9 ಚುನಾವಣೆಯಲ್ಲಿ ಸಹ ಕಾಣದ ಕೈಗಳಂತೆ ಕೆಲಸ ಮಾಡಿದಂಥ ನಮ್ಮೆಲ್ಲರ UP ಫರೀದ್ರವರ ಪ್ರೀತಿಯ ಮಗ, ಕೊನೆಯ ಮಗ ನಮ್ಮ ಜುಲ್ಫಿಕರ್ ಅಲ್ಲಿ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರನ್ನು ಸಹ ನಾನು ಸ್ಟಾರ್ ಇಂಡಿಯಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೆಲ್ಲರ ಜಿಮ್ಮಿನ ತವೀದ್, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಸಹ ಅಮಚೂರ್ ಕಬಡ್ಡಿ ಅಸೋಸಿಯೇಷನ್ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ
ಸಿರಿಲ್ ರಾಬರ್ಟ್ ಡಿಸೋಜ ಸರ ವೇದಿಕೆ ಬರಬೇಕಂತ ಅವರಲ್ಲಿ ವಿನಂತಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತೇನೆ. ಸಾಕೀರ್ ಕೆರಬಲಿ ಅವರು ವೇದಿಕೆ ಬರಬೇಕಂತ ವಿನಂತಿಸುತ್ತೇನೆ. ಈಗ ಮೊದಲಿನಗಾಗಿ ಜಾಸ್ತಿ ಹೊತ್ತಿಲ್ಲ, ಹಾಗಾಗಿ ಈ ಒಂದು ಸ್ಟಾರ್ ಫಂಕ್ಷನ್ ಅವರು ಖಂಡಿತವಾಗಿ ಸರ್ವ ಧರ್ಮದ ಇಫ್ತಾರ್ ಕೂಟ ಖಂಡಿತವಾಗಿ ಸ್ಟಾರ್ ಫಂಡ್ಸ್ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ನಮ್ಮ ಜಿನ್ನು ಮತ್ತು ಯುವ ನಾಯಕ ಇಬ್ಬರು ಖಂಡಿತವಾಗಿ ನಮ್ಮ ಈ ಪ್ರದೇಶದ ಜೋಡೆತ್ತುಗಳು, ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಿ, ಮೊದಲಿಗೆ ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು, ನಮ್ಮ ಗುಡ್ಡ ಮಸೀದಿಯ ಧರ್ಮಗುರುಗರಾದ ಮುದ್ರಿಕ್ ಮದನಿ ಅವರು ಒಂದೆರಡು ನಿಮಿಷ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯಾದ ಎ.ಕೆ. ರೈಮಂಡ್ರವರು ಇದ್ದಾರೆ. ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದ ಸುರೇಖಾ ಚಂದ್ರ ಸರ್ ಅವರು ಸಹ ನಾವು ಗುರುತಿಸಿ ಎಲ್ಲ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಬಂದಂಥ ಎಲ್ಲ ಅತಿಥಿಗಳಿಗೂ ಇಫ್ತಾರ್ ಕೂಟ ವ್ಯವಸ್ಥೆ ಮಾಡಿದ ಸ್ಟಾರ್ ಇಂಡಿಯಾದ ಅದರ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ, ಮೊದಲನಾಗಿ ನಮ್ಮ ಪಿಂಟು ಈ ಪ್ರದೇಶದ ಎಲ್ಲರ ಯುವಕರ ಕಣ್ಮಣಿ, ಈ ಒಂದು ಪ್ರಕಾಶ್ ಪಿಂಟು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಖಂಡಿತವಾಗಿ ಸಂತೋಷವಾಯಿತು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೌಹಾರ್ದತೆಯ ಒಂದು ಸಫ್ವಾನ್ ಕೆರಬೈಲ್ ನನಗೆ ಹೆಸರು ಮರೆತು ಹೋಗುದು, ಒಳ್ಳೆಯ ಒಂದು ಯುವ ನಾಯಕ. ದಯವಿಟ್ಟು ಎಲ್ಲರೂ ನಮ್ಮ ವೇದಿಕೆಯಲ್ಲಿದ್ದ ಗಣ್ಯರು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇಲ್ಲಿ ಬಂದಂಥ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮಾತರಿಗಿಲ್ಲ ಭಾರಿ ಒಂದು ಖುಷಿಯನ್ನು ಮುಲ್ತ ಪ್ರದೇಶದ ಮಾತ ಪುಂಜನ ಕುಳ್ಳಿಗಳು ಬೈದಾರೆ. ಇಫ್ತಾರ್ ಕೂಟ ದಾದಾ ಪಂಡ ಒಂದೇ ವಿಷಯ, ಬಡವದೊಟ್ಟಿಗೆ ಯುದ್ಧ, ಬಡವದ ವಿಷಯ ಹೆಂಚಿನ ಪನ್ಪನ ತೆರಿಪ್ಪವನೊಂದು ಮುಸ್ಲಿಂ ಸಮುದಾಯದ ಒಂಜಿ ತಿಂಗಳದ ಒಂದು ಯುದ್ಧ ಬಂದ ಬಡವಲ ನಮ್ಮಲ್ಲ ಐತೊಟ್ಟಿಗೆ ಒಂದು ಹೋರಾಟ, ಅವೇ ಒಂದು ಇಫ್ತಾರ್ ಕೂಟ. ಈ ಇಫ್ತಾರ್ ಕೂಟದ ಮಾತ ಹಿಂದೂ ಮಹಿಳೆಯರು ಮುಸ್ಲಿಂ ಮಹಿಳೆಯರು ಮಾತರಿಗಳ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಜೈ ಕೆರಬೈಲ್. ಸಭಾಧ್ಯಕ್ಷನ ಆಪ್ತ ಸಹಾಯಕರು ಪ್ರಕಾಶ್ ಪಿಂಟು ಪ್ರಾಸ್ತಾವಿಕವಾದ ಇಫ್ತಾರ್ ಕೂಟದ ಬಗ್ಗೆ ತೆರಿಪಾಯರು. ದಿನ ನಮ್ಮ ಇಲ್ಲಿ ಕೆರಬೈಲ್ ವಾರ್ಡಿನಲ್ಲಿ ನಾವು ಒಂದು ಇಫ್ತಾರ್ ಕೂಟ ನಾವು ಏರ್ಪಡಿಸಿದ್ದೇವೆ. ಸೌಹಾರ್ದ ಇಫ್ತಾರ್ ಕೂಟ ನಾವು ಏರ್ಪಡಿಸಿದ್ದೇವೆ. ಇದಕ್ಕೆ ನಮ್ಮ ಬ್ಲಾಕಿನ ಅಧ್ಯಕ್ಷರು ರಮೇಶ್ ಶೆಟ್ಟಿ ಹಾಗೂ ಕಾಂಗ್ರೆಸ್ ಪಕ್ಷದ ನೇತಾರರು ಹಾಗೂ ಇಲ್ಲಿಯ ನೆರೆಕೆರೆಯವರು ಸಾರ್ವಜನಿಕರು ಎಲ್ಲ ಬಂದಿರುತ್ತಾರೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಇವತ್ತು ಎಲ್ಲ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಸ್ಪೀಕರ್ ಯುಟಿ ಖಾದರ್ ಸರ್ ಕೂಡ ಬಂದು ನಮ್ಮದೊಂದು ಮೇಲಿನ ನೂತನ ರೋಡನ್ನು ಉದ್ಘಾಟನೆ ಕೂಡ ಮಾಡಿದರು. ಅವರ ದಿವ್ಯಹಸ್ತದಿಂದ ಉದ್ಘಾಟನೆ ಕೂಡ ಮಾಡಿದರು. ಇಲ್ಲಿ ಈಗ ಇನ್ನೂ ಸಹ ಕೆಲವು ಕೆಲಸವನ್ನು ಆಗ್ತಾ ಇದೆ. ಸುಮಾರು 2 ಕೋಟಿಯಷ್ಟು ಕೆಲಸ ಆಗ್ತಾ ಇದೆ. ಇದಕ್ಕೆ ನಾವು ಮೊದಲಿಗಾಗಿ ಸ್ಪೀಕರ್ ಯುಟಿ ಖಾದರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಕೆರಬೈಲು ವಾರ್ಡಿನ ಎಲ್ಲ ನಾಗರಿಕರಿಂದ. ಹಾಗೂ ಇವತ್ತಿನ ಎಲ್ಲ ಸ್ಟಾರ್ ಫ್ರೆಂಡ್ಸ್ ಕೆರಬೈಲು ಇದರ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಬೆಳಗ್ಗೆ ಹಗಲೆನ್ನದೇ ಉಪವಾಸ ಹಿಡಿದು ಈ ಬಿಸಿಲಿನಲ್ಲಿ ಬಂದು ಎಲ್ಲ ಫ್ರೂಟ್ಸ್ ಕಟ್ಟಿಂಗ್ ಆಗಲಿ ಎಲ್ಲ ಸೆಟ್ಟಿಂಗ್ ಗಿಟ್ಟಿಂಗ್ ಅದು ಇದು ಎಲ್ಲವನ್ನು ಅವರು ಮಾಡಿದ್ದಾರೆ. ಇವರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಸ್ಟಾರ್ ಫ್ರೆಂಡ್ಸ್ ಕೆರಬೈಲ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವರ ಸಹಕಾರ ನನಗೆ ಯಾವಾಗಲೂ ಬೇಕಂತ ನಾನು ಆಶಿಸ್ತೇನೆ. ಹಾಗೂ ಇಲ್ಲಿಯ ಸ್ಥಳೀಯ ಕೊರಗತನಿಯ ಸೇವಾ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರಿಗೆ ಸಹ ನಾನು ಆಭಾರಿಯಾಗಿದ್ದೇನೆ. ಹಾಗೂ ತೊಕ್ಕೋಟ್ ಚರ್ಚಿನ ಉಪಾಧ್ಯಕ್ಷರಾದ ಅರುಣ್ ಡಿಸೋಜ, ಕಥೋಲಿಕ ಸಭೆಯ ಕೇಂದ್ರೀಯ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೂ ಮುಂದಿನ ವರ್ಷ ದೇವರು ನಮಗೆ ಶಕ್ತಿ ಕೊಟ್ಟರೆ ಮುಂದಿನ ವರ್ಷವೂ ನಾವು ಇದೇ ರೀತಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ಮಾಡುತ್ತಿದ್ದೇವೆ. ಇಫ್ತಾರ್ ಕೂಟವನ್ನು ಸೌಹಾರ್ದ ಇಫ್ತಾರ್ ಕೂಟ ಮಾಡುತ್ತಿದ್ದೇವೆ. ಈ ಇಫ್ತಾರ್ ಕೂಟಕ್ಕೆ ನೀವು ನೋಡಿ, ಇಲ್ಲಿ ನೋಡಿ ಎಲ್ಲ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ನೋಡಿ, ಅಲ್ಲಿ ನೋಡಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರೂ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ವಾರ್ಡಿನ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ, ವಯಸ್ಕರಿಗೂ, ವೃದ್ಧರಿಗೂ, ಮಹಿಳೆಯರಿಗೂ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ, ಪ್ರತ್ಯೇಕವಾಗಿ ನಟ್ಟಿದ್ದು ಕನ್ಸ್ಟ್ರಕ್ಷನ್ ಇದರ ಮಾಲಕರಾದ ಅರುಣ್ ಡಿಸೋಜ ಇವರಿಗೆ ನಮ್ಮ ಹೃದಯಾಂತರದ ಅಭಿನಂದನೆಗಳು ಸಲ್ಲಿಸ್ತೇನೆ.